ಹಾಲಿಡೇಸ್ಗೆ ಅಂತ ಎಲ್ಲಿಗಾದರೂ ಟ್ರಿಪ್ಪಿಗೆ ಹೋದಾಗ ಅಲ್ಲಿ ಇಲ್ಲಿ ತುಂಬಾ ಚೆನ್ನಾಗಿರೋ ಒಳ್ಳೊಳ್ಳೆ ಜಾಗಗಳು ನಮ್ಮ ಕಣ್ಣಿಗೆ ಬಿದ್ದಾಗ ನಾವೆಲ್ಲರೂ ಕೂಡ ಮಿಸ್ ಮಾಡದೆ ಒಂದಿಷ್ಟು ಫೋಟೋಗಳನ್ನು ಕ್ಲಿಕ್ ಮಾಡಿರ್ತೀವಿ. ಫೋಟೋಗಳೇನೋ ಅದ್ಭುತವಾಗಿ ಬಂದಿರುತ್ತವೆ ನಿಜ, ಅದರ ಜೊತೆಗೆ ಒಂದಿಷ್ಟು ಫೋಟೋದಲ್ಲಿ ಬೇಡವಾಗಿರೋ ವಸ್ತುಗಳು ಸಹ ಬಂದಿರುತ್ತವೆ. ನನ್ನ ಫೋಟೋಗಳಲ್ಲಂತೂ ಆ ರೀತಿ ಖಂಡಿತ ಆಗಿದೆ. ಪಕ್ಕದಲ್ಲಿರೋ ಗಿಡ ಇರ್ಬೋದು, ಪಾರ್ಕ್ ಮಾಡಿರೋ ವೆಹಿಕಲ್ ಇರ್ಬೋದು, ವೆಹಿಕಲ್ ನಿಲ್ಸೋಕೆ ಅಂತ ಇರೋ ವೆಹಿಕಲ್ ಸ್ಟ್ಯಾಂಡ್ ಇರ್ಬೋದು, ಅಥವಾ ಅಲ್ಲಿ ಓಡಾಡ್ತಿರೋ ಜನ ಸಹ ಇರ್ಬೋದು. ಹೇಳ್ತಾ ಹೋದರೆ ಲಿಸ್ಟಂತೂ ಮುಗಿಯೋದಿಲ್ಲ. ಸಪೋಸ್ ಆ ಎಲ್ಲ ವಸ್ತುಗಳನ್ನು ನಾವು ರಿಮೂವ್ ಮಾಡೋದಕ್ಕೆ ಸಾಧ್ಯ ಆಗಿಬಿಟ್ರೆ ಯೋಚಿಸಿ, ನಮ್ಮ ಫೋಟೋ ಮತ್ತೊಂದು ಲೆವೆಲ್ಗೆ ಹೋಗೋದರಲ್ಲಿ ಡೌಟೇ ಇಲ್ಲ. ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಇದೇ ಟಾಪಿಕ್ ಮೇಲೆ ಫೋಟೋದಲ್ಲಿ ಬೇಡವಾಗಿರೋ ವಸ್ತುಗಳನ್ನು ಯಾವ ರೀತಿ ರಿಮೂವ್ ಮಾಡ್ಬೋದು ಮತ್ತು ಅದಕ್ಕಾಗಿ ಇರೋ ಒಂದು ಒಳ್ಳೆ ಟೂಲ್ನ ನಿಮಗೆ ಪರಿಚಯಿಸೋದಕ್ಕೆ ಅಂತ ಬಂದಿದ್ದೀನಿ. ಅದಲ್ಲದೆ ಜೊತೆಗೆ ಫೋಟೋ ಕ್ವಾಲಿಟಿ ಎನ್ಹಾನ್ಸ್ಮೆಂಟ್, ಫೋಟೋ ಬ್ಯಾಕ್ಗ್ರೌಂಡ್ ರಿಮೂವಲ್, ಜೊತೆಗೆ ಇಮೇಜ್ ಎಕ್ಸ್ಪ್ಯಾಂಡ್ ಟೂಲ್ಗಳ ಬಗ್ಗೆನೂ ಮಾಹಿತಿ ಕೊಡ್ತಾ ಇದ್ದೀನಿ. ಒಂದು ಕಂಪ್ಲೀಟ್ ಪ್ಯಾಕೇಜ್ ಅಂತಲೇ ಹೇಳ್ಬೋದು. ಸೊ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟು, ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ಈ ಒಂದು ವಿಡಿಯೋನ ನೋಡ್ತಿದ್ರೆ ಮರೀದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈಲಿ ಲೈಫಲ್ಲಿ ಇರಲೇಬೇಕಾದ ಫ್ರೀ ಮತ್ತು ಅಷ್ಟೇ ಸ್ಪೆಷಲ್ ಫೀಚರ್ಸ್ ಇರುವಂಥ ಆಪ್ಸ್ ಮತ್ತು ವೆಬ್ಸೈಟ್ ರಿಲೇಟೆಡ್ ಎಲ್ಲ ರೀತಿಯ ಬೆಸ್ಟ್ ಕಂಟೆಂಟ್ ವೀಡಿಯೋಗಳು ನಮಗೆ ಫ್ಯೂಚರಲ್ಲಿ ಈ ಚಾನಲಲ್ಲಿ ಸಿಗುತ್ತೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಿಮ್ಮನ್ನು ಡೈರೆಕ್ಟಾಗಿ ಆಬ್ಜೆಕ್ಟ್ ರಿಮೂವ್ ಟೂಲ್ ಇರೋ ಆ್ಯಪ್ನ ಒಳಗಡೆ ಕರ್ಕೊಂಡು ಬಂದಿದ್ದೀನಿ. ಈ ರೀತಿ ಸಿಂಪಲ್ ಮತ್ತು ಅಷ್ಟೇ ಯೂಸರ್ ಫ್ರೆಂಡ್ಲಿ ಆಗಿರುವಂಥ ಇಂಟರ್ಫೇಸ್ ನಿಮಗೆ ಆ್ಯಪ್ನ ಓಪನ್ ಮಾಡಿದ ತಕ್ಷಣ ಕಾಣಿಸುತ್ತೆ. ಈ ಆ್ಯಪ್ನ ಒಂದು ವಿಶೇಷತೆ ಏನಪ್ಪ ಅಂದರೆ ಅದ್ಭುತವಾದ ಆಬ್ಜೆಕ್ಟ್ ರಿಮೂವ್ ಟೂಲ್ ಜೊತೆಗೆ ಬೇರೆ 3 ಟೂಲ್ಗಳು ಸಹ ಅವೈಲೇಬಲ್ ಇದೆ. ಆ್ಯಪಲ್ಲಿ ಯಾವೆಲ್ಲ ಟೂಲ್ ಅವೈಲೇಬಲ್ ಇದೆ ಅಂತ ನೋಡ್ಕೊಂಡು ಬರೋದಾದರೆ, ನಂಬರ್ 1 ರಿಮೂವ್ ಆಬ್ಜೆಕ್ಟ್ ಟೂಲ್, ನಂಬರ್ 2 ಎನ್ಹಾನ್ಸ್ ಕ್ವಾಲಿಟಿ ಟೂಲ್, ನಂಬರ್ 3 ರಿಮೂವ್ ಬ್ಯಾಕ್ಗ್ರೌಂಡ್ ಟೂಲ್, ನಂಬರ್ 4 ಎಕ್ಸ್ಪ್ಯಾಂಡ್ ಇಮೇಜ್ ಟೂಲ್. ಈ ರೀತಿ ಒಟ್ಟು 4 ಟೂಲ್ ಅವೈಲೇಬಲ್ ಇದೆ. ಈಗ ನಾನಿಲ್ಲಿ ಫಸ್ಟ್ ಟೂಲ್ ರಿಮೂವ್ ಆಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಓಪನ್ ಆಗಿರೋ ಫೋಟೋ ಗ್ಯಾಲರಿಲಿ ಆಬ್ಜೆಕ್ಟ್ ರಿಮೂವ್ ಮಾಡಿ ತೋರಿಸ್ತಿರೋ ಫೋಟೋನ ಸೆಲೆಕ್ಟ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡೋದಕ್ಕೆ ಇದರಲ್ಲಿ 3 ಡಿಫ್ರೆಂಟ್ ಟೂಲ್ ಅವೈಲೇಬಲ್ ಇದೆ. ನೀವು ಯಾವುದನ್ನು ಬೇಕಾದರೂ ಆಬ್ಜೆಕ್ಟ್ ಸೆಲೆಕ್ಟ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ಸಪೋಸ್ ನೀವು ಬ್ರಷ್ ಟೂಲ್ನ ಬಳಸ್ತೀರಾ ಅಂದರೆ ಇಲ್ಲಿರೋ ಬ್ರಷ್ ಸೈಜ್ನ ಮೊದಲು 50ಕ್ಕೆ ಸೆಟ್ ಮಾಡಿ, ನಂತರ ರಿಮೂವ್ ಮಾಡಬೇಕು ಅಂತಿರೋ ಆಬ್ಜೆಕ್ಟ್ ಮೇಲೆ ಬ್ರಷ್ನಿಂದ ನೀಟಾಗಿ ಪೇಂಟ್ ಮಾಡಿ. ಈಗ ನಾನಿಲ್ಲಿ ಈ ಫೋಟೋದಲ್ಲಿರೋ ಮಂಕಿನ ರಿಮೂವ್ ಮಾಡಿ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಹಾಗಾಗಿ ಮಂಕಿ ಇರೋ ಜಾಗದಲ್ಲಿ ಟ್ಯಾಪ್ ಮಾಡಿ ಕಂಪ್ಲೀಟ್ ಮಂಕಿ ಇರೋ ಪಾರ್ಟ್ನ ಪೇಂಟ್ ಮಾಡ್ತಿದ್ದೀನಿ. ಪೇಂಟ್ ಮಾಡಬೇಕಾದ್ರೆ ಫೋಟೋದಲ್ಲಿ ಲೆಫ್ಟ್ ಕಾರ್ನರ್ಗೆ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಕಾಣಿಸ್ತಿದೆ ನೋಡಿ, ಅದರಲ್ಲಿ ಬ್ರಷ್ ಪೊಸಿಷನ್ ನೋಡಿಕೊಂಡು ನೀವು ನಿಮ್ಮ ಒಂದು ಆಬ್ಜೆಕ್ಟ್ನ ನೀಟಾಗಿ ಪೇಂಟ್ ಮಾಡ್ಬೋದು. ಓಕೆ, ಈಗ ಇಲ್ಲಿ ಮಂಕಿ ಇರೋ ಪಾರ್ಟ್ನ ನಾನು ನೀಟಾಗಿ ಪೇಂಟ್ ಮಾಡಿದ್ದಾಯಿತು. ಇನ್ನು ಉಳಿದ ಟೂಲ್ ಬಗ್ಗೆನೂ ಹೇಳಬೇಕಂದ್ರೆ, ಎರಡನೇ ಟೂಲ್ ಲಾಸೋ ಅಂತ. ಇದರಿಂದ ನೀವು ಮ್ಯಾನ್ಯಲ್ ಆಗಿ ಆಬ್ಜೆಕ್ಟ್ ಬಾರ್ಡರ್ ಮಾರ್ಕ್ ಮಾಡೋದ್ರ ಮೂಲಕ ನಿಮ್ಮ ಒಂದು ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೋಬೋದು ಈ ರೀತಿಯಾಗಿ. ಇನ್ನು 3ನೇ ಟೂಲ್ ಡಿಟೆಕ್ಟ್ ಅಂತ ಇದೆ. ಈ ಟೂಲಿಂದ ನಿಮ್ಮ ಆಬ್ಜೆಕ್ಟ್ ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗುತ್ತೆ. ನಾನು ಯಾವಾಗಲೂ ಈ ಟೂಲನ್ನೇ ಯೂಸ್ ಮಾಡೋದು. ಜಸ್ಟ್ ಆಬ್ಜೆಕ್ಟ್ ಮೇಲೆ ಟ್ಯಾಪ್ ಮಾಡಿಬಿಟ್ರೆ ಸಾಕು, ಆಟೋಮೆಟಿಕ್ಕಾಗಿ ನನ್ನ ಒಂದು ಆಬ್ಜೆಕ್ಟ್ ಸೆಲೆಕ್ಟ್ ಆಗಿಬಿಡುತ್ತೆ. ಇನ್ ಕೇಸ್ ಆಬ್ಜೆಕ್ಟ್ನ ಬಿಟ್ಟು ಬೇರೆ ಏನಾದರೂ ಎಕ್ಸ್ಟ್ರಾ ಪಾರ್ಟ್ ಸೆಲೆಕ್ಟ್ ಆಗಿದೆ ಅಂತ ಅಂದ್ಕೊಳ್ಳೋಣ. ಆಗ ಇಲ್ಲಿ 4ನೇ ಟೂಲ್ ಡಿಸೆಲೆಕ್ಟನ್ನು ಬಳಸಿ ಸೇಮ್ ಅದೇ ರೀತಿ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ನಲ್ಲಿ ನೋಡಿಕೊಂಡು ನೀವು ಆ ಒಂದು ಎಕ್ಸ್ಟ್ರಾ ಪಾರ್ಟನ್ನು ಡಿಸೆಲೆಕ್ಟ್ ಮಾಡ್ಬೋದು. ಸೊ ಫೈನಲಿ ಫಸ್ಟ್ ಟೂಲ್ ಆದ ರಿಮೂವ್ ಆಬ್ಜೆಕ್ಟ್ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಯಿತು ಅನ್ಕೋತೀನಿ. ಈಗ ಇಲ್ಲಿ ಕಾಣ್ತಿರೋ ರಿಮೂವ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನಾನು ಸೆಲೆಕ್ಟ್ ಮಾಡಿದ್ದ ಮಂಕಿ ಇರೋ ಪಾರ್ಟ್ ಈಗ ಕಂಪ್ಲೀಟಾಗಿ ರಿಮೂವ್ ಆಗಿರೋದನ್ನು ನೀವು ನೋಡ್ಬೋದು. ಎಷ್ಟೊಂದು ಒಳ್ಳೆ ಕ್ವಾಲಿಟಿ ಇದೆ. ಮೊದಲು ಈ ಜಾಗದಲ್ಲಿ ಮಂಕಿ ಇತ್ತು ಅಂತ ಸಹ ನಮಗೆ ಹೇಳೋಕ್ಕಾಗ್ತಿಲ್ಲ. ಒಂದು ಮಾರ್ಕನ್ನು ಸಹ ಉಳಿಸದೆ ಕಂಪ್ಲೀಟಾಗಿ ಸೆಲೆಕ್ಟ್ ಮಾಡಿರೋ ಪಾರ್ಟ್ನ ಈ ಟೂಲ್ ರಿಮೂವ್ ಮಾಡಿದೆ. ನೀವು ಸಹ ಈ ಟೂಲನ್ನು ಒಮ್ಮೆ ಆದರೂ ಟ್ರೈ ಮಾಡಿ. ಈಗ ಎಲ್ಲ ಓಕೆ ಅಂತಂದರೆ ರೈಟ್ ಕಾರ್ನರಲ್ಲಿ ಮೇಲೆ ಕಾಣಿಸ್ತಿರೋ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಅಗೇನ್ ಸೇವ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ನಿಮ್ಮ ಒಂದು ಫೈನಲ್ ಫೋಟೋವನ್ನು ನಿಮ್ಮ ಫೋನ್ನಲ್ಲಿ ಸೇವ್ ಮಾಡ್ಕೋಬೋದು. ಈಗ ಬ್ಯಾಕ್ ಬಂದು 2ನೇ ಟೂಲ್ ಎನ್ಹಾನ್ಸ್ ಕ್ವಾಲಿಟಿ ಮೇಲೆ ಕ್ಲಿಕ್ ಮಾಡಿದರೆ ಅಗೇನ್ ಫೋಟೋ ಗ್ಯಾಲರಿ ಓಪನ್ ಆಗುತ್ತೆ. ನಾನಿಲ್ಲಿ ಲೋ ಕ್ವಾಲಿಟಿ ಇರುವಂಥ ನನ್ನ ಫೋನ್ನಲ್ಲಿ ತೆಗೆದಿರೋ ಒಂದು ಫೋಟೋವನ್ನು ಸೆಲೆಕ್ಟ್ ಮಾಡ್ತಿದ್ದೀನಿ. ಎಸ್, ನನ್ನ ಒಂದು ಫೋಟೋದ ಕ್ವಾಲಿಟಿ ಈಗ ಕಂಪ್ಲೀಟಾಗಿ ಎನ್ಹಾನ್ಸ್ ಆಗಿದೆ. ಈಗಿಲ್ಲಿರೋ ಸ್ಲೈಡರ್ನ ರೈಟ್ ಸೈಡ್ಗೆ ಮೂವ್ ಮಾಡಿ ಬಿಫೋರ್ ಯಾವ ಥರ ಕ್ವಾಲಿಟಿ ಇತ್ತು ಅಂತ ನೀವು ನೋಡ್ಬೋದು. ಈಗ ಅದೇ ಸ್ಲೈಡರ್ನ ಲೆಫ್ಟ್ ಮೂವ್ ಮಾಡಿ ಆಫ್ಟರ್ ಯಾವ ರೀತಿ ಕ್ವಾಲಿಟಿ ಇದೆ ಅಂತಲೂ ನೋಡ್ಬೋದು. ಐ ಹೋಪ್ ಲೋ ಕ್ವಾಲಿಟಿ ಫೋಟೋ ಯಾವ ರೀತಿ ಹೈ ಕ್ವಾಲಿಟಿ ಆಯಿತು ಅಂತ ನಿಮಗೆ ಕ್ಲಿಯರಾಗಿ ಕಾಣಿಸಿದೆ ಅಂತ ಅನ್ಕೋತೀನಿ. ಅಗೇನ್ ಸೇಮ್ ನೆಕ್ಸ್ಟ್, ಅದರ ನಂತರ ಸೇವ್ ಮೇಲೆ ಕ್ಲಿಕ್ ಮಾಡಿ ನೀವು ನಿಮ್ಮ ಒಂದು ಫೋಟೋವನ್ನು ನಿಮ್ಮ ಫೋನ್ನಲ್ಲಿ ಸೇವ್ ಮಾಡ್ಕೋಬೋದು. ಇನ್ನು 3ನೇ ಟೂಲ್ ರಿಮೂವ್ ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿದರೆ ಮತ್ತೆ ಫೋಟೋ ಗ್ಯಾಲರಿ ಓಪನ್ ಆಗುತ್ತೆ. ನಾನಿಲ್ಲಿ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಬೇಕಾಗಿರೋ ಒಂದು ಫೋಟೋವನ್ನು ಸೆಲೆಕ್ಟ್ ಮಾಡ್ತಿದ್ದೀನಿ. ನಂತರ ಇಲ್ಲಿ ಕಾಣಿಸ್ತಿರೋ ಹಾಗೆ ರಿಮೂವ್ ಆಗೋ ಬ್ಯಾಕ್ಗ್ರೌಂಡ್ ಪಾರ್ಟ್ ನಿಮಗೆ ವೈಟ್ ಕಲರಲ್ಲಿ ಡಿಸ್ಪ್ಲೇ ಆಗುತ್ತೆ. ಇನ್ ಕೇಸ್ ಯಾವುದಾದ್ರೂ ಪಾರ್ಟ್ ಸೆಲೆಕ್ಟ್ ಆಗದೆ ಹಾಗೆ ಉಳಿದ್ಬಿಟ್ಟಿದ್ರೆ ಇಲ್ಲಿ ಕಾಣ್ತಿರೋ ರಿಮೂವ್ ಟೂಲ್ನ ಬಳಸಿ ಸೇಮ್ ಅದೇ ಥರ ಮ್ಯಾಗ್ನಿಫೈಯಿಂಗ್ ಗ್ಲಾಸಲ್ಲಿ ನೋಡಿಕೊಂಡು ನೀವು ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಅದೇ ರೀತಿ ರಿಸ್ಟೋರ್ ಟೂಲ್ನ ಬಳಸಿ ಏನಾದರೂ ಎಕ್ಸ್ಟ್ರಾ ಪಾರ್ಟ್ ಸೆಲೆಕ್ಟ್ ಆಗಿದ್ರೆ ನೀವು ಅದನ್ನು ಮ್ಯಾಗ್ನಿಫೈಯಿಂಗ್ ಗ್ಲಾಸಲ್ಲಿ ನೋಡಿಕೊಂಡು ಸೇಮ್ ಅದೇ ರೀತಿ ಡಿಸೆಲೆಕ್ಟ್ ಮಾಡ್ಬೋದು. ಈಗೆಲ್ಲ ಓಕೆ ಅಂತಂದರೆ ರೈಟ್ ಕಾರ್ನರಲ್ಲಿ ಮೇಲೆ ಕಾಣಿಸ್ತಿರೋ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ವೈಟ್ ಕಲರಲ್ಲಿ ಕಾಣ್ತಿದ್ದ ಕಂಪ್ಲೀಟ್ ಬ್ಯಾಕ್ಗ್ರೌಂಡ್ ಪಾರ್ಟ್ ಈಗ ರಿಮೂವ್ ಆಗಿರೋದನ್ನು ನೀವು ನೋಡ್ಬೋದು. ಸೇವ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ರಿಸೈಜ್ ಟೂಲ್ ಇದೆ. ಬೇರೆ ಬೇರೆ ಪ್ಲಾಟ್ಫಾರ್ಮ್ಗೆ ಬೇಕಾಗಿರೋ ಎಲ್ಲ ಆಸ್ಪೆಕ್ಟ್ ರೇಷಿಯೋಗಳು ಸಹ ಇಲ್ಲಿ ನಿಮಗೆ ಅವೈಲೇಬಲ್ ಇದೆ. ನಿಮಗೆ ಬೇಕಾದ ರೇಷಿಯೋನ ನಿಮ್ಮ ಅಗತ್ಯಕ್ಕೆ ತಕ್ಕ ಹಾಗೆ ನೀವು ಸೆಲೆಕ್ಟ್ ಮಾಡ್ಬೋದು. ಇನ್ನು ಪಕ್ಕದಲ್ಲಿರೋ ಕಲರ್ ಟೂಲಿಂದ ನೀವು ನಿಮಗೆ ಬೇಕಾದ ಕಲರನ್ನು ನಿಮ್ಮ ಒಂದು ಫೋಟೋದ ಬ್ಯಾಕ್ಗ್ರೌಂಡ್ ಆಗಿ ಸೆಲೆಕ್ಟ್ ಮಾಡ್ಕೋಬೋದು. ಅಥವಾ ರೈಟ್ ಸೈಡ್ಗಿರೋ ಇಮೇಜ್ ಟೂಲ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಹತ್ರ ಈಗಾಗಲೇ ಇರೋ ಫೋಟೋದ ಬ್ಯಾಕ್ಗ್ರೌಂಡನ್ನು ಈ ಟೂಲ್ನಿಂದ ನಿಮ್ಮ ಒಂದು ಫೋಟೋ ಬ್ಯಾಕ್ಗ್ರೌಂಡ್ ಆಗಿ ಕೂಡ ಆ್ಯಡ್ ಮಾಡ್ಬೋದು.
ನಂತರ ಆ್ಯಸ್ ಯೂಸ್ವಲ್ ಸೇವ್ ಮೇಲೆ ಕ್ಲಿಕ್ ಮಾಡಿ ಫೈನಲ್ ಆಗಿರೋ ನಿಮ್ಮ ಒಂದು ಫೋಟೋವನ್ನು ನಿಮ್ಮ ಫೋನ್ನಲ್ಲಿ ನೀವು ಸೇವ್ ಮಾಡ್ಕೋಬೋದು. ಇನ್ನು ಹೋಮ್ನಲ್ಲಿ 4ನೇ ಟೂಲ್ ಎಕ್ಸ್ಪ್ಯಾಂಡ್ ಇಮೇಜ್ ಅಂತ ಇದೆ. ಈ ಟೂಲ್ನಲ್ಲಿ ಹೇಳ್ಕೊಳ್ಳುವಂಥ ವಿಶೇಷತೆ ಏನಿಲ್ಲ, ಬೇರೆ ಬೇರೆ ಪ್ಲಾಟ್ಫಾರ್ಮ್ಗೆ ಬೇಕಾಗಿರೋ ಡಿಫ್ರೆಂಟ್ ಆಸ್ಪೆಕ್ಟ್ ರೇಷಿಯೋಗೆ ನಿಮ್ಮ ಫೋನ್ನಲ್ಲಿರೋ ಫೋಟೋನ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಅಂತಿರೋ ಟೂಲ್ ಇದು. ನೀವು ಬೇಕಿದ್ರೆ ನಿಮ್ಮ ಅಗತ್ಯತೆ ತಕ್ಕ ಹಾಗೆ ಈ ಟೂಲನ್ನು ಸಹ ಬಳಸ್ಕೋಬೋದು. ಕೊನೆಯದಾಗಿ ಆ್ಯಪ್ನ ಹೆಸರು ಬಂದ್ಬಿಟ್ಟು ಮ್ಯಾಜಿಕ್ ರೇಸರ್ ರಿಮೂವ್ ಆಬ್ಜೆಕ್ಟ್ಸ್ ಅಂತ. ಪ್ಲೇಸ್ಟೋರ್ನಲ್ಲಿ ಆ್ಯಪ್ ಹೆಸರನ್ನು ಸರ್ಚ್ ಮಾಡಿದರೆ ಮೇಲೆ ಟಾಪಲ್ಲಿ ನಿಮಗೆ ಈ ಒಂದು ಆ್ಯಪ್ ಕಾಣಿಸುತ್ತೆ. ನಿಮಗೇನಾದರೂ ಫೋಟೋಗೆ ಯಾವ ರೀತಿ ಪೋಸ್ಟ್ ಕೊಡಬೇಕು ಅಂತ ಕನ್ಫ್ಯೂಸ್ ಆಗುತ್ತೆ ಅಂತಂದರೆ ಒಂದು ಕಂಪ್ಲೀಟ್ ಸೊಲ್ಯೂಷನ್ ಜೊತೆಗೆ ನಾನು ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ನಾನು ನಿಮಗೆ ಅಲ್ಲೇ ಸಿಗ್ತೀನಿ. ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.